ಗೈಸ್ ಇವಾಗ ನೋಡ್ಬೋದು ನಾವಿದ್ದೀವಿ ವಾಸ್ಕೋ ಡ ಗಾಮಾ ರೈಲ್ವೆ ಸ್ಟೇಷನಲ್ಲಿ. ಸೋಲಾಗಿ ಬಂದರೆ ತಲೆ ಕೆಡಿಸ್ಕೊಂಬಾರ್ದು ಗೈಸ್. ಎಲ್ಲಿ ಏನು ಹೋದ್ರೆ ಏನಾಗ್ಬಿಡುತ್ತೆ ಅನ್ನೋದನ್ನ ಫಸ್ಟು ಮೈಂಡಿಂದ ತೆಗೆದಾಕ್ಬಿಡಿ. ಯಾವುದಾದ್ರೂ ಒಂದು ಹೊಸ ಪ್ಲೇಸಿಗೆ ಬಂದಿರ್ತೀರ ಅಂದರೆ ಅಲ್ಲಿ ಒಂದು 10 ನಿಮಿಷ ಕುಂತ್ಕೊಳ್ಳಿ. ಆವಾಗ ನಿಮಗೆ ಏನು ಮಾಡಬೇಕು ಎಲ್ಲಿಗೋಗ್ಬೇಕು ಅನ್ನೋ ಅರಿವಾಗುತ್ತೆ. ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಪ್ಯಾನಿಕ್ ಆಗ್ಬಿಡ್ತಿಲ್ಲ, ಅದೇ ಮಾಡೋದು ಫಸ್ಟು ತಪ್ಪು. ಇವಾಗ ಇಲ್ಲಿಂದ ಹಿಂಗೆ ಆಚೆ ಹೋದರೆ ಬೈಕು ರೆಂಟಲ್ ಅವ್ರು ಸಿಗ್ತಾರೆ, ಈ ಕನ್ನಡ ಮಾತಾಡೋರೆಲ್ಲ ಸಿಗ್ತಾರೆ. ನಿಮಗೆ 400ಗೂ ಸಿಗುತ್ತೆ ಗೈಸ್ಗೆ. ಮತ್ತು 1000 ನಾವು ಜಾಸ್ತಿ ಕಟ್ಟಿಸ್ಕೊಂತಾರೆ. ನೀವು ಅಷ್ಟೊಂದು ಶುಡ್ಡು ಒಂದು ವೀಡಿಯೋ ಮಾಡಿಕೊಂಬಿಟ್ರೆ ಒಳ್ಳೆಯದು. ಇವಾಗ ಇಲ್ಲಿಂದ ಹಿಂಗೆ ಆಚೆ ಹೋಗ್ಬಿಡೋಣ ಬರ್ರಿ. ನಿಮಗೆ ಆಚೆಯಿಂದ ರೈಲ್ವೆ ಸ್ಟೇಷನ್ ಈ ಥರ ಕಾಣುತ್ತೆ ಗೈಸ್. ಇಲ್ಲೇ ಮುಂದೆ ಬಂದರೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಇಲ್ಲಿ ರೈಟ್ ಟರ್ನ್ ತೊಗೊಂಡ್ರೆ ಇಲ್ಲಿ ಬೈಕೆಲ್ಲ ರೆಂಟಿಗೆ ಕೊಡ್ತಾರೆ. ನೀವು ರೆಂಟಿಗೆ ತೊಗೊಂಡು ಆರಾಮ್ಸೆ ಹೋಗ್ಬೋದು. ಇಲ್ಲಿ ನಿಂತಿರೋದಲ್ಲ ಇದೆಯಾ ಅಣ್ಣ? ಎಷ್ಟು? ಒಂದು 4 ದಿನಕ್ಕೆ ಬೇಕು. ಹಾಂ, 400 ಕಮ್ಮಿ ಮಾಡ್ಕೊಳ್ಳೋಣ ಜಾಸ್ತಿ. ಇದು ಡೈರೆಕ್ಟ್ ರೇಟ್ ಓನರ್, ನಾವು ಡೈರೆಕ್ಟ್ ರೇಟ್ ಹೇಳಿದೆ. ಹೌದಾ? ಕಮ್ಮಿ ಮಾಡೋದಿಲ್ಲ. ಹೋಗ್ಲಿ 350 ಮಾಡ್ಕೊಳ್ಳಿ 4 ದಿನಕ್ಕೆ. ಮಾಡ್ಕೊಳ್ಳೋಣ ಬರುತ್ತೆ, ಇಲ್ಲ ಅಂದ್ಬಿಟ್ರಿ. ಹಾಂ ಹಾಂ ಗೈಸ್, ಈ ಗಾಡಿ ರೆಂಟ್ ಮಾಡಿದ್ದೀವಿ. ಇದ್ರ ಕಾಸ್ಟ್ ಬಂದು ಪರ್ ಡೇಗೆ ಅಣ್ಣ ಕಮ್ಮಿ ಮಾಡ್ಕೊಂಡು ಅವ್ರು ಸ್ವಲ್ಪ 350 ಕೊಡ್ತಾರಂತ ನಮಗೆ. ಅಣ್ಣ ಪ್ಲೀಸ್ ಹಂಗನ್ಬೇಡ್ರಿ. 350 ಕೊಡೋಣ ಬರ್ತದೆ. ಅಣ್ಣವ್ರ ನಂಬರ್ ಹಾಕಿರ್ತೀನಿ, ನೀವು ಯಾರನ್ನ ಬಂದಾಗ ಬೇಕಂದ್ರೆ ಕಾಲ್ ಮಾಡ್ಬೋದು, ಸಿಗ್ತಾರೆ ಅವರು. ಇಲ್ಲೇ ನಿಮ್ಮ ಟ್ರೈನ್ ಬರ್ತೈತೆ ಅಂದಾಗೆ ಗಾಡಿನ ರೆಡಿ ಮಾಡಿರ್ತಾರೆ. ಏನಣ್ಣ ಕೊಡ್ತೀರಾ ತಾನೇ? ಕೊಡ್ತೀನಿ ಅಂತ ಹೇಳೋರು ಬಿಡಿ ಗೈಸ್. ಇಲ್ಲಿ ನೋಡ್ರಿ, ಇದು ಅಷ್ಟೇ ರೆಂಟ್ ಕೊಡ್ತಾರೆ ಅಣ್ಣ, ನಮ್ಮ ಕನ್ನಡದವರು. ನೀವು ಬಂದಾಗ ಈ ಕಾರ್ನು ಬೇಕಂದ್ರೆ ರೆಂಟ್ ಮಾಡ್ಬೋದು. ಇದು 1200 ಹೇಳ್ತಾರೆ, ನೀವು 1000ಗೆ ಬುಕ್ ಮಾಡ್ಕೊಬೋದು ಗೈಸ್. ಸಖತ್ತಾಗ ಇದೆ ಕಾರು. ಒಳಗಡೆ ಏನೋ ಒಳ್ಳೆ ನ್ಯೂಲಿ ಲುಕ್ಕು, ಹೊಸ ಕಾರ್ ಇದ್ದಂಗೆ ಇದೆ. ನೀವೇನಾದರೂ 5 ಜನ ಒಂದೇ ಸಲ ಟ್ರಾವೆಲ್ ಮಾಡ್ತೀರಾ ಅಂದರೆ ಕಂಫರ್ಟೇಬಲ್ ಟ್ರಿಪ್ಪು ಗೈಸ್. 200 ರೂಪಾಯಿ ಬೀಳುತ್ತೆ ಪರ್ ಡೇಗೆ. ನಾನು ಕಾರ್ ಓಡ್ಸೋಕೆ ಬರೋಂಗಿದ್ರೆ ನಾನೇ ಓಡಿಸಿದ್ದೆ. ನಮ್ಮ ಮನೇಲಿರೋ ಕಾರೇ ಓಡ್ಸೋಕ್ಕಾಯ್ತಿಲ್ಲ ನನಗೆ. ನೋಡ್ರಿ ಸಕ್ಕತ್ತಾಗೈತೆ ಕಾರು, ಹೊಸ ಕಾರು ಗೈಸ್. ಕಣ್ಣು ಮುಚ್ಕೊಂಡು ಕೊಡ್ಬೋದು ನೀವು ಈ ಕಾಸಿಗೆ. ಹೊರ್ತು ಹೆಂಗೈತೆ ಕಾರು. ಇದು ಯಾರೋ ಇವಾಗ ಆಲ್ಟ್ರ್ ಮಾಡೋರಂತೆ, ಅವ್ರಿಗೆ ಈ ಕಾರು, ಅವರು ಈ ಕಾರ್ನ ತೊಗೊಂಡೋಯ್ತವ್ರು ಗೈಸ್. ಫೈನಲಿ ಯಾರೋ ಸಿಕ್ಕಾಬಟ್ಟೆ ಒಳ್ಳೆಯವ್ರೆ ಗೈಸ್ ಓನರು. ಅವ್ರ ನಂಬರ್ ಹಾಕಿರ್ತೀನಿ, ತೊಗೊಂಬಿಡಿ. ಯಾಕೆ ಗೊತ್ತಾ, ಸಿಕ್ಕಾಬಟ್ಟೆ ಯೂಸಿಗೆ ಬರುತ್ತೆ. ಸಖತ್ತಾಗಿ ರೆಸ್ಪಾನ್ಸ್ ಮಾಡಿದ್ರು. ಅವ್ರ ಕಾರ್ ಬಗ್ಗೆನೂ ಅಷ್ಟೇ ಚೆನ್ನಾಗಿ ತಿಳಿಸ್ಕೊಟ್ರು. ಸರ್ ನಿಮ್ಮ ಕಡೆಯಿಂದ ಬಂದರೆ ಡಿಸ್ಕೌಂಟು ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳೋರೆ ಗೈಸ್. ಫಸಿನ ತೊಗೊಂಡಿದ್ದೀವಿ ಫೈನಲ್ಲಾಗೆ. ಎಲ್ಲಾದ್ರದ್ದು ವೀಡಿಯೋ ಮಾಡ್ಕೊಂಬಿಡ್ಬೇಕು ಗೈಸ್. ಯಾಕೆ ಗೊತ್ತಾ, ಫುಲ್ಲು ಸೆಕ್ಯೂರು. ಯಾರನ್ನೇ ಆದರೂ ಅಷ್ಟೇ ಫುಲ್ಲು ಸೆಕ್ಯೂರ್ ಆಗಿದ್ದರೆ ನಮಗೂ ಒಳ್ಳೆಯದೇ. ಆಮೇಲೆ ಹೆಲ್ಮೆಟ್ ಮಸ್ಟ್ ಆ್ಯಂಡ್ ಶುಡ್ ಹಾಕ್ಲೇಬೇಕಂತೆ. 1000 ರೂಪಾಯಿ ಫೈನ್ ಇಲ್ಲ ಅಂದರೆ. ಹೆಲ್ಮೆಟ್ ಹಾಕೊಂಬಿಟ್ಟು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ, ರೂಮ್ಗೆ. ಎಲ್ಲಿ ಬಾಗ ಬೀಚಲ್ಲಿರೋದು. ಬನ್ನಿ ಹೊಂಟ್ಬಿಡೋಣ. ಇಲ್ಲಿಂದ 40 ಕಿಲೋಮೀಟ್ರ್ ಇದೆ ಗೈಸ್ ಅಷ್ಟೇ. ಇಲ್ಲಿಂದ ಹೊರಡೋದಷ್ಟೇ ಕೆಲಸ ನಮ್ಮದು. ಯಾವುದಾದ್ರೂ ಮಸ್ತು ಲೊಕೇಶನಲ್ಲಿ ನಿಲ್ಲಿಸ್ಬಿಟ್ಟು ಒಳ್ಳೆ ವ್ಯೂ ಎಲ್ಲ ತೋರಿಸ್ತೀನಿ ನಿಮಗೆ. ಬ್ಯಾಗೇಜ್ ಎಲ್ಲ ಇಕ್ಕಿದ್ದೀನಿ. ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಪೆಟ್ರೋಲ್ನ ಫುಲ್ ಮಾಡಿಸ್ಕೊಂಡು ಹೊಂಟ್ಬಿಡೋಣ ಗಾಯ್ಸ್. ಇದು ಯಾವುದು ಗಾಯ್ಸ್, ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಇದ್ಯಾವುದು ಇದೇನಪ್ಪ ಟಾಟಾ ಐತಿಲ್ಲ ಇಲ್ಲ, ಇದು ಬಸ್ಸಿನ ಓಡಿಸ್ತಾರೆ ಫಸ್ಟ್ ಟೈಮ್ ಗೈಸ್. ನಾನು ಆ್ಯಕ್ಸಿಸ್ ಲವರ್, ನಾನು ಆ್ಯಕ್ಸಿಸ್ ಚೆನ್ನಾಗಿ ಓಡಿಸ್ತೀನಿ. ಬಸ್ಸಿನ ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಗುರು ವೆಲ್ಕಮ್ ಟು ಗೋವಾ, ಲೆಟ್ಸ್ ಎಕ್ಸ್ಪ್ಲೋರ್ ಗೋವಾ. ಗಾಡಿ ಪೆಟ್ರೋಲ್ ಬಂಕ್ ಹೊಡಿತಾ ಇದ್ದೀನಿ ಇವಾಗ. ಫೈನಲಿ 480 ರೂಪಾಯಿಗೆ ಫುಲ್ ಟ್ಯಾಂಕ್ ಆಯಿತು ಗುರು. ಇಲ್ಲೋಡ್ರಿ, ಗೋವಾ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಯ್ತಾವ್ರೆ. ಇಲ್ಲೇ ಪಕ್ಕದಲ್ಲೇ ಸ್ಕೂಲ್ ಇರೋದು, ದೊಡ್ಡ ಸ್ಕೂಲು ನೋಡಿದೆ ಇವಾಗ. ಅದಕ್ಕೆ ಮಕ್ಕಳು ಬೆಳಗ್ಗೆ ಎದ್ದು ದಿನನಿತ್ಯದ ಕೆಲಸಗಳಾದಂಥ ಸ್ಕೂಲ್ಗೆ ಹೋಗಿ ಒಳ್ಳೆ ಬುದ್ಧಿನ ಕಲೀಲಿ. ಪ್ರಾಪಂಚಿಕ ಜ್ಞಾನ ತಿಳ್ಕೊಂಡ್ರೆ ಸಾಕು ಗೈಸ್. ಅಂದರೆ ಆಟೋಮೆಟಿಕ್ಕಾಗಿ ಸಂಪಾದನೆ ಮಾಡ್ಬೋದು ಗುರು. ನೋಡು ಗುರು, ಪಕ್ಕದಲ್ಲೇ ಇದೆ ಗುರು ಬೀಚು. ನೋಡಮ್ಮ ಹೆಂಗೈತೆ ನೋಡಮ್ಮ. ಮನೇಲಿ ಏನು ಮಾಡ್ತೀರ ಗುರು? ಬರ್ರಿ ಗೋವಾ ಕಡೆ ಬರ್ರಿ, ಹೋಗೋಣ. ಹೆಂಗೈತೆ ಗೈಸ್. ನೀವು ಆ ಕಡೆ ಬ್ರಿಟಿಷ್ ದಾಟ್ತಿದ್ದಂಗೆ ನಿಮ್ಗೆ ಸಿಗೋದೆ ಪಣಜಿ. ಪಣಜಿಯಿಂದ ಸೀದಾ ಬಾಗ ಬೀಚ್ ಕಡೆ ಹೊಡೆದ್ರೆ ನಮ್ಮ ರೂಮ್ ರೆಡಿ ಇದೆ. ಹೋಗಿ ಮನಿಕೊಂಬಿಡೋದಷ್ಟೇ. ಸ್ವಲ್ಪ ಹೊತ್ತು 1 ಅವರ್ ರೆಸ್ಟ್ ಮಾಡಬೇಕಾಯ್ತು. ನೋಡ್ರಿ, ಹಳೇ ಬೋಟ್ಗಳೆಲ್ಲ ರಿನೋವೇಷನ್ ಎಲ್ಲ ನಡೀತೈತೆ. ಅದ್ರ ವರ್ಕರ್ಸ್ ಎಲ್ಲ ಹೋಯ್ತಾವ್ರೆ. ನಾನು ಗಮನಿಸಿದ ಏನಪ್ಪ ಅಂದರೆ ಕ್ಲೀನ್ ಗೈಸ್. ಎಲ್ಲ ರೋಡೆಲ್ಲ ಕ್ಲೀನಾಗಿ ಮಾಡಿದವ್ರೆ.
ಸಕ್ಕತ್ತ ಖುಷಿ ಆಯ್ತು ನೋಡಿ. ಈ ಥರ ಪ್ಯಾಕೆಟ್ ಎಲ್ಲ ತುಂಬ ಮಾಡ್ಬಿಟ್ಟವ್ರು ಅಲ್ಲಲ್ಲೇ, ಅದನ್ನ ಬಂದು ಎತ್ಕೊಂಡು ಹೋಗ್ತಾರೆ. ಓಹೋ ಅಲ್ಲೋಡ್ರಿ, ನೋಡ್ಬಿಡ್ರಿ ಆ ಕಡೆ. ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಗೈಸ್. ಬೋರ್ಡ್ ನೋಡ್ತಿದ್ರೆ, ಆ ಫೀಲ್ ನೋಡ್ತಾ ಇದ್ರೆ, ವೆದರು ನಾನು ಬಂದಿರೋ ಟೈಮು ಮಸ್ತಾಗೈತೆ. ಏನೈತೆ ಗೊತ್ತಾ ವೆದರು, ಬಾ 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 ಬಾ, ಫುಲ್ಲು ಮನಸ್ಸೇ ಖುಷಿ ಆಗೋಯ್ತು ನನಗಂತೂ. ದೂರ ಇನ್ನು ದೂರ ದೂರ ಕರೆದುಕೊಂಡು ಹೋಗೋ ಮಾಯಾಗಾರ, ಈ ಭುವಿಯಾಚೆ ಕಡಲಾಚೆ ಮುಗಿಲಾಚೆಗೂ ಪ್ರತಿ ಜನುಮಕ್ಕೂ ಜೊತೆ ಬದುಕುವ ಹಾಗೆ. ಸೂರ್ಯ ಚಂದ್ರ ಎರಡು ತಂದು ನಿನ್ನ ಕಿವಿಗೆ ಇಡುವೆ ಒಡವೆ ಇಂದು, ಈ ಯುಗದಾಚೆ ಜಗದಾಚೆ ಬಾನಾಚೆಗೂ ಹುಡುಕಿ ಹುಡುಕಿ ಕೊಡುವೆ ಖುಷಿಯ ತಂದು. ಗಾಯ್ಸ್, ಈ ಮೇಲ್ಗಡೆ ಕಾಣಿಸ್ತಾ ಇತ್ತಲ್ಲ ಬ್ರಿಡ್ಜು, ಆ ಬ್ರಿಡ್ಜ್ ಮೇಲೆ 2 ವೀಲರ್ಸ್ ಹೋಗಂಗಿಲ್ಲ. ನೀವು ಯಾರಾದ್ರೂ ಬಂದರೆ ಹೋಗ್ತೀರ. ಆಮೇಲೆ 2 ವೀಲರ್ಸು ನಾಟ್ ಅಲೋಡಲ್ಲಿ. ಕಾಯ್ಕೊಂಡು ಹೋಯ್ತಾ ಇದ್ದಂಗೆ ನೀವು ಬಂದಾಗ ಮಾತ್ರ ಇದನ್ನ ಹತ್ಬೇಡಿ. ಕಾರ್ ಇದ್ರೆ ಮಾತ್ರ ಹತ್ಬೋದು. ಕಾರು ಟಿ ಅವು ಎಲ್ಲ ಹತ್ಬೋದು, ಬೈಕ್ಗಳು ಹತ್ತಂಗಿಲ್ಲ ಅದ್ರ ಮೇಲೆ. ನಿಮಗೆ ಪಂಚಿಮ್ ಬೋಟ್ಗಳೆಲ್ಲ ಕಾಣುತ್ತಲ್ಲ, ಅದೆಲ್ಲ ಇದೇ ಸೀನ್ರಿ. ಈ ಬ್ರಿಡ್ಜ್ ಮೇಲಿಂದ ಹೋದ್ರೇ ಕಾಣೋದು, ಕೆಳಗಡೆಯಿಂದ ಹೋದ್ರೂ ನೋಡ್ಬೋದು ಗೈಸ್. ಇಲ್ಲಿ 2-3 ಥರ ಐತೆ ಗೈಸ್. ಇದು ಬಿಗ್ ಡ್ಯಾಡಿ ಐತೆ, ಮ್ಯಾಜೆಸ್ಟಿಕ್ ಪ್ರೈಡ್ ಐತೆ, ಮತ್ತು ಇನ್ನೊಂದು 2-3 ಥರ ಎಲ್ಲ ಐತೆ. ಅಲ್ಲ ಗುರು, ಗೋವಾಗೆ ಯಾರೇ ಬಂದರೂ ಫಸ್ಟು ಈ ಚರ್ಚ್ ಬಗ್ಗೆನೇ ಹಾಕೋದು. ಇದನ್ನು ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡ್ತದೋ ಇವನು ಗೋವಾಗೆ ಬಂದವನಪ್ಪೋ ಅಂತ. ಬಂದವರೆಲ್ಲ ಇದ್ರದ್ದೇ ಹಾಕೋದು. ಇವಾಗ ನಾವು ಅದೇ ಥರ ಇದ್ದೀವಿ ಗೈಸ್. ನಾವು ಇವಾಗ ಗೋವಾದಲ್ಲಿ ಇದ್ದೀವಿ. ಗೋವಾದಲ್ಲಿ ರೂಮ್ ಹೋಗ್ತಾ ಇದ್ದೀವಿ. ಅಂತ 5 ನಿಮಿಷದಲ್ಲಿ ರೂಮ್ ಸಿಗುತ್ತೆ ಗೈಸ್. ಬಂದ್ಬಿಟ್ಟಿದ್ದೀವಿ, ಹತ್ರದಲ್ಲೇ ಇದ್ದೀವಿ ಗೈಸ್. ಗಾಡಿನ ತೊಗೊಂಬಂದು ಇಲ್ಲಿ ಹಾಕಿದ್ದೀನಿ, ನೋಡ್ಬೋದು. ಇದೇ ನಾವು ಬುಕ್ಕಿಂಗ್ ಮಾಡಿರೋ ಹೋಟ್ಲು ಗೈಸ್. ಸಕ್ಕದಾಗೈತೆ ಅಕೊಮೆಂಡೇಷನ್. ನೀವು ತಲೆ ಕೆಡಿಸ್ಕೊಂಬಿಡ್ತೀರಾ ನಾನು ರೂಮ್ಗೆ ಎಷ್ಟು ಕೊಟ್ಟಿದ್ದೀನಿ ಅಂತ ಕೇಳಿದ್ರೆ. ಇದು ಎಲ್ಲಿ ಅಂದರೆ ಈ ಕಲ್ಲಂಗುಟ್ಟೆಯಿಂದ 1 ಕಿಲೋಮೀಟ್ರ್ ಒಳಗಡೆ ಬರೋದು ಇದು. ಇವಾಗ ಇಲ್ಲಿ ಮೇಲ್ಗಡೆ ನನ್ನ ರೂಮ್ ಇರೋದು, ತೋರಿಸ್ತೀನಿ ಎಲ್ಲೈತೆ ಅಂತ. ಫಸ್ಟ್ ಟೈಮ್ ರೂಮ್ ತೋರಿಸ್ತಾ ಇದ್ದೀನಿ ಇವಾಗ. ಚಪ್ಪಲಿ ಬಿಟ್ಬಿಟ್ಟು ಗೈಸ್ ನೋಡ್ರಿ, ಎ ಸಿ ಐತೆ, ಒಳ್ಳೆ ಬೆಡ್ಡು, ಮನೆಗೊಳಗೆ ಟಿ ವಿ ಬರುತ್ತೆ. ನಿಮ್ಗೇನು ಫುಡ್ಡು ನೀವೇನಾದರೂ ಕೇಳ್ರಿ, ಇಲ್ಲೇ ತರಿಸ್ಕೊಡ್ತಾರೆ ಆರ್ಡ್ರ್ ಮಾಡಿದ್ರೆ. ಲಾಸ್ಟ್ ಟೈಮ್ ಬಂದಿದ್ದಾಗ ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯ್ತು ಈ ಹೋಟ್ಲು, ಅದಕ್ಕೆ ನಾನು ಇಲ್ಲಿಗೆ ಬರ್ತೀನಿ ವಾಪಸ್. ನೀವೇನಾದರೂ ಆರ್ಡ್ರ್ ಮಾಡ್ಬೋದು, ಅದನ್ನು ಅವರೇ ತರಿಸ್ಕೊಡ್ತಾರೆ. ಪ್ಲಸ್ಸು ನಿಮಗೆ ಕಬೋರ್ಡು, ಯಾರಾದರೂ ಎಕ್ಸ್ಟ್ರಾ ಬರ್ತಾರೆ ಅಂದರೆ ಮನೆಗೊಳಗೆ ಟವಲ್ಲು, ಇದರೊಳಗೆ ಏನಿಲ್ಲ ಬಿಟ್ಟು ಅಲ್ಲೇ ಹಾಕ್ಬಿಟ್ಟವ್ರು. ಟವಲ್ಲು, ಸೋಪು, ಎ ಸಿ ಕಂಟ್ರೋಲರು ಮತ್ತು ರಿಮೋಟು ಇಲ್ಲಿ ಇಕ್ಬಿಟ್ಟು ಇಲ್ಲಿ ನೋಡ್ಬೋದು. ಕ್ಲೀನಿಂಗ್ಗೆ ಎ ಸಿ ಆನಲ್ಲಿ ಐತಿ. ಇವಾಗ ಎ ಸಿ ಆಫ್ ಮಾಡ್ಬಿಡೋಣ ಫುಲ್ಲು. ಮತ್ತು ಫ್ರಿಜ್ ಐತೆ ನೋಡಿ ಗೈಸ್, ನೀವೇನಾದರೂ ಅದನ್ನು ಮಡಿಕೊಬೋದು. ಇಲ್ಲ ಡ್ರಿಂಕ್ಸ್ ಮಾಡ್ತಾರೆ ಅಂದರೆ ಅದಕ್ಕೂ ರೆಡಿ. ಎಲ್ಲದು A to Z ಸಕ್ಕತ್ತಾಗೈತೆ ಫೆಸಿಲಿಟಿ. 800 ರೂಪಾಯಿ ಕೊಟ್ಟಿದ್ದೀನಿ ಅಷ್ಟೇ ಗೈಸ್ ರೂಮ್ಗೆ. ನಾನು ಯಾವಾಗಲೂ ಬುಕ್ ಮಾಡೋದ್ರಲ್ಲಿ ಬುಕ್ ಮಾಡಿರೋದು ಬರೀ 800 ರೂಪಾಯಿ. ಅಪ್ಗ್ರೇಡ್ ಆಪ್ಷನಿಂದ ನನಗೆ ಎ ಸಿ ರೂಮ್ ಸಿಕ್ಕೈತೆ. ಇಲ್ಲಿ ಕುತ್ಕೊಂಡ್ರೆ ನಿಮಗೆ ಬಾಲ್ಕನಿ ವ್ಯೂ ಸಿಗುತ್ತೆ. ನೋಡ್ರಿ, ಇಲ್ಲಿ ಕುತ್ಕೊಂಡು ಹಿಂಗಿರೋದು ನೇಚರ್. ನನಗೆ ಲಾಸ್ಟ್ ಟೈಮ್ ಈ ರೂಮ್ ಸಿಗಬೇಕಾಯ್ತು ಗೈ. ಸಕ್ಕತ್ತಾಗಿರೋದು ಆ ರೂಮ್, ಇನ್ನೂ ಸಕ್ಕತ್ತಾಗಿರೋದು. ಇದಕ್ಕಿನ್ನೂ ಸೂಪರಾಗಿತ್ತು ಆ ರೂಮು. ಅದೃಷ್ಟ ಇಲ್ಲ ಆ ಸೈಡ್ ಸಿಗೋಕ್ಕೆ, ಜಾಸ್ತಿ ಜನ ಬಂದ್ಬಿಟ್ಟವ್ರೆ. ಓಕೆ ಗೈಸ್, ಇವಾಗ ಏನಿಲ್ಲ, ಪಟಾಪಟ್ ಅಂತ ರೆಡಿ ಆಗಿಬಿಟ್ಟು ಎಲ್ಲೆಲ್ಲಿ ಹೋಗಬೇಕು, ಏನೇನು ಪ್ಲ್ಯಾನ್ ಮಾಡಿದ್ದೀವಿ ಪ್ರತಿಯೊಂದನ್ನು ಹೇಳ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು